ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಈಗ ಬೇಸಿಗೆ ಕಾಲ ಬರ್ತಾ ಇದ್ರೆ ಅದಕ್ಕೆ ಈ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಈ ಐಸ್ ಕ್ರೀಮಲ್ಲಿ ನಿಮ್ಗೆ ಹಾಲು ಬಿಟ್ಟರೆ ಮತ್ತೇನು ಬೇಕಾಗಲ್ಲ. ಯಾವುದೇ ಥರದ ಕ್ರೀಮನ್ನು ಉಪಯೋಗಿಸ್ಲಾರ್ದೇ ಕ್ರೀಮಿ ಆಗಿರೋಂಥ ಐಸ್ ಕ್ರೀಮ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಒಂದು ಫುಲ್ ಕ್ರೀಮ್ ಮಿಲ್ಕ್ ತೊಗೊಂಡಿದ್ದೀನಿ. ಇದು ಮೇನ್ ಥಿಂಗ್ ಏನು ನೀವು ಗಮನದಲ್ಲಿ ಇಟ್ಕೋಬೇಕಂದ್ರೆ ಫುಲ್ ಕ್ರೀಮ್ ಮಿಲ್ಕ್ ತೊಗೋಬೇಕು. ಅದನ್ನು ಈ 1 ಲೀಟ್ರ್ ನಾನು ಹಾಲು ತೊಗೊಂಡಿದ್ದೀನಿ. ಅದನ್ನು ಅರ್ಧ ಲೀಟ್ರ್ ಆಗೋಷ್ಟು ಕುದಿಸ್ಬೇಕು. ಹಾಲು ಗಟ್ಟಿಯಾಗಿಲ್ಲ ಅಂದರೆ ಮಾತ್ರ ಈ ಐಸ್ ಕ್ರೀಮ್ ಚೆನ್ನಾಗಿ ಬರೋಲ್ಲ. ಹಾಲು ಮಾತ್ರ ಆದಷ್ಟು ಫುಲ್ ಕ್ರೀಮ್ ಮಿಲ್ಕ್ನೇ ತೊಗೊಳ್ಳಿ. ಈಗ ನೋಡಿ ನಾನು ಇದಕ್ಕೆ ಒಂದು 4 ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ಅಂತ ಹೇಳ್ಬೋದು ಅಥವಾ 1/4 ಕಪ್ಪು ಅಂತಲೂ ಹೇಳ್ಬೋದು. ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ 4 ದೊಡ್ಡ ಸ್ಪೂನು. ಅದಾದ ನಂತರ 3 ದೊಡ್ಡ ಸ್ಪೂನು ನಾನು ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ, 3 ಟೇಬಲ್ ಸ್ಪೂನ್ಸು. ನೋಡಿ ಈ ಥರ ಇದನ್ನು ಹಾಕ್ಕೊಂಬಿಟ್ಟು ನಾನು ಎಲ್ಲನೂ ಚೆನ್ನಾಗಿ ಅರ್ಧ ಕಪ್ಪು ಹಾಲನ್ನ ಹಾಕ್ಬಿಟ್ಟು, ಈಗ ಹಾಲು ಏನು ತೊಗೋತೀವಲ್ಲ ಅದು ರೂಮ್ ಟೆಂಪ್ರೇಚರ್ ಇರಬೇಕು, ತಣ್ಣಗಿರಬೇಕು. ಆ ಹಾಲನ್ನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರಾಗ ಏನೂ ಲಂಪ್ಸ್ ಇರಬಾರ್ದು. ನೋಡಿ ಈ ಥರ ಯಾವುದು ಲಂಪ್ಸ್ ಇರಲಾರ್ದೆ ಮಿಕ್ಸ್ ಮಾಡ್ಕೋಬೇಕು. ಈಗ ರೆಡಿಯಾಗಿದ್ದೆಲ್ಲ ಇದನ್ನು ಸೈಡಿಗೆ ಇಟ್ಕೊಳ್ಳಿ. ಈಗ ನಾನು ಬಟರ್ ಸ್ಕಾಚ್ ಮಾಡ್ಕೋಬೇಕು. ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ ನಾನೊಂದು ಅರ್ಧ ಕಪ್ಪು ಸಕ್ಕರೆನ ಈ ಥರ ಪ್ಯಾನಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಥರದ ನೀರು ಏನೂ ಹಾಕಬಾರ್ದು. ಇದಾದ ನಂತರ ಇದನ್ನು ಈ ಥರ ಕರಗಕ್ಕೆ ಬಿಡಬೇಕು. ಇದು ಕರಗ್ತಾ ಇರುತ್ತಲ್ಲ, ಇದು ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಈ ಥರ ಬ್ರೌನ್ ಕಲರ್, ಲೈಟ್ ಬ್ರೌನ್ ಹಾಕ್ಕೊಳುತ್ತೆ. ಒಂದೇ ಒಂದು ಥಿಂಗ್ ಅಂದರೆ ಇದನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸುಟ್ಟು ಹೋಗ್ಬಿಡುತ್ತೆ. ಆಮೇಲೆ ಕಹಿ ಬರುತ್ತೆ ನೀವು ಮಾಡಿದ ಕ್ಯಾರಮಲ್ಲು. ಅದರಿಂದ ಈ ಥರ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ತಾಯಿದ್ರೆ ನೋಡಿರಿ 5 ನಿಮಿಷದಲ್ಲಿ ಈ ಥರ ಕರಗೋಗ್ಬಿಡುತ್ತೆ. 5 ರಿಂದ 6 ನಿಮಿಷ ತೊಗೊಳುತ್ತೆ ಅಷ್ಟೇ. ಎಲ್ಲ ಕರಗಿದ ನಂತರ ನೋಡಿ ಈ ಥರ ಎಲ್ಲ ಕರ್ಕೊಂಡಿದೆಲ್ಲ ಚೆನ್ನಾಗಿ. ಅದರೊಳಗೆ ಯಾವುದು ಸಕ್ಕರೆ ಅಂಶ ಏನು ಕಾಣ್ತಾ ಇಲ್ಲ. ಸಣ್ಣಗೆ ಇಟ್ಕೊಳ್ಳಿ. ಒಂದೇ 1 ಸ್ಪೂನ್ ಬಟರ್ ಹಾಕ್ಕೊಳ್ಳಿ. ಇದಕ್ಕೆ ಬಟರ್ ಸ್ಕಾಚ್ ಅಂತಲೇ ಕರೀತಾರೆ. ಈಗ ನೋಡಿ ಇದಾದ ನಂತರ ನಾನು ಇದಕ್ಕೆ ತಕ್ಷಣವಾಗಿ ಇದನ್ನು ಹಾಕ್ತಾಯಿದ್ದೀನಿ. ಕ್ಯಾಶ್ಯೂ ನಟ್ಸ್ ಹಾಕ್ತಾಯಿದ್ದೀನಿ, ಕಾಜು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತೆಗೆದುಬಿಡ್ತಾಯಿದ್ದೀನಿ. ನಾನು ಭಾಳ ತನಕ ಇಡೋದೇನೂ ಇಲ್ಲ. ಅದನ್ನು ಒಂದು ಸ್ವಲ್ಪ ಬ್ರೌನ್ ಆಯಿತು ಅಂದರೆ ಆಫ್ ಮಾಡಿಬಿಡಿ. ಆಫ್ ಮಾಡಿ ತೆಗೆದುಬಿಡಿ. ಈ ಥರ ನೋಡಿ ಒಂದು ಪ್ಲೇಟಲ್ಲಿ ನಾನು ತುಪ್ಪ ಹಚ್ಚಿಟ್ಟಿದ್ದೆ. ಆ ಪ್ಲೇಟಿಗೆ ಇದನ್ನು ಸವರ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಹಾಲು ಅರ್ಧ ಲೀಟ್ರ್ ಆಗಿದೆ ಆಲ್ಮೋಸ್ಟು. ನೋಡಿ ಈ ಥರ. ಈಗ ಮೊದಲು 1 ಲೀಟ್ರ್ ಇಟ್ಟಿದ್ನಲ್ಲ, ಕರಗಿ ಅರ್ಧ ಲೀಟ್ರ್ ಆಗಿದೆ ಇದು ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಿಲ್ಕ್ ಪೌಡರು ಮತ್ತು ಕಾರ್ನ್ಫ್ಲೋರ್ ಎಲ್ಲ, ಅದನ್ನು ಒಂದು ಸತಿ ಕೈ ಆಡಿಸ್ಕೊಂಡು ಹಾಕಿ. ಯಾಕಂದರೆ ಕಾರ್ನ್ಫ್ಲೋರ್ ತೆಳಗೆ ಸೆಟ್ಲ್ ಆಗಿಬಿಡುತ್ತೆ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಯಾವಾಗ ನಾವು ಕಾರ್ನ್ಫ್ಲೋರ್ ಹಾಕ್ತೀವಿ ಅವಾಗ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಯಾಕಂದರೆ ಕಾರ್ನ್ಫ್ಲೋರು ತಳ ಹತ್ಕೊಂಡ್ಬಿಡುತ್ತೆ. ಅದರಿಂದ ಕೈ ಆಡಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಬಾಯ್ಲ್ ಮಾಡ್ತಾ ಇರಬೇಕಾಗುತ್ತೆ. ಒಂದು 5 ನಿಮಿಷ ತೊಗೊಳುತ್ತಷ್ಟೇ. 5 ನಿಮಿಷದಲ್ಲಿ ಗಟ್ಟಿಯಾಗಿ ಶುರು ಆಗುತ್ತೆ. ಅದು ಹಾಕಿದ ತಕ್ಷಣ ನಾವು ಸಕ್ಕರೆ ಹಾಕ್ಬೋದು. ನಾನು 3/4 ಕಪ್ ಹಾಕ್ತಾಯಿದ್ದೀನಿ. ನನಗೆ ಸ್ವಲ್ಪ ಸ್ವೀಟ್ ಬೇಕಾಗುತ್ತೆ ಅಂತ ಕೆಲವರು ಅರ್ಧ ಕಪ್ ಹಾಕ್ಕೊಂಡ್ರೂ ಮ್ಯಾನೇಜ್ ಮಾಡ್ಬೋದು. ನಾನು ಬಟರ್ ಸ್ಕಾಚ್ ಎಸೆನ್ಸ್ ಭಾಳ ಇಂಪಾರ್ಟೆಂಟ್ ಇದಕ್ಕೆ. ಅದು ಹಾಕಿಲ್ಲ ಅಂದರೆ ನೀವು ಬಟರ್ ಸ್ಕಾಚ್ ಹಾಕ್ಕೊಂಡಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಈಗ ನಾನು ಯೆಲ್ಲೋ ಕಲರ್ ಹಾಕ್ತಿದ್ದೀನಿ, ಒಂದು ಪಿಂಚು. ಯಾಕಂದರೆ ನೀವು ನೋಡಿದರೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಸ್ವಲ್ಪ ಯೆಲ್ಲೋ ಇರುತ್ತೆ. ಅದರಿಂದ ಯೆಲ್ಲೋ ಕಲರ್ ಹಾಕಿದ್ದೀನಿ. ಎಸೆನ್ಸ್ ಇಲ್ಲ ಅಂದರೆ ನಿಮಗೆ ಸ್ವಲ್ಪ ಆ ಫ್ಲೇವರ್ ಬರೋದಿಲ್ಲ. ಅದರಿಂದ ಹಾಕ್ಕೊಳ್ಳೋದು ಇಂಪಾರ್ಟೆಂಟು. ನೋಡಿ ಈ ಮಿಕ್ಸ್ಚರು ಗಟ್ಟಿ ಆಗ್ತಾಯಿದೆ. ನಾವೇನು ಭಾಳ ಗಟ್ಟಿ ಮಾಡೋ ಅವಶ್ಯಕತೆ ಏನಿಲ್ಲ. ನೋಡಿ ಒಂದು ಸ್ವಲ್ಪ ಕರೆಕ್ಟಾಗಿ ನಾರ್ಮಲಾಗಿ ಎಷ್ಟು ಗಟ್ಟಿ ಆಗಬೇಕೋ ಅಷ್ಟು ಹಿಂಗೆ ಮೇಲಿಂದ ಹಾಕಿದಾಗ ಗಟ್ಟಿ ಆಗುತ್ತಲ್ಲ, ಆ ಥರ ಆದರೆ ಸಾಕು. ನೋಡಿ ಇದನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ನಲ್ಲ, ಅದಾಗಲೇ ಬಿಟ್ಕೊಳ್ತು. ಯಾಕಂದರೆ ಕೆಳಗಡೆ ನಾನು ತುಪ್ಪ ಹಚ್ಚಿದ್ದೆ. ಅದಕ್ಕೆ ಇದನ್ನೆಲ್ಲ ಪೀಸ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ಪೀಸ್ ಮಾಡ್ಕೊಂಡು ಇದನ್ನು ಕುಟ್ಕೋಬೇಕಾಗತ್ತೆ. ನಾನು ಒಂದು ಈ ಥರ ಕವರಲ್ಲಿ ಹಾಕ್ಕೊಂಬಿಟ್ಟು ಈ ಥರ ಕುಟ್ತಾಯಿದ್ದೀನಿ. ನೋಡಿ ಈ ಥರ ಲಟ್ಟಣಿಕೆ ತೊಗೊಂಡ್ಬಿಟ್ಟು ಕುಟ್ತಾಯಿದ್ದೀನಿ. ಕುಟ್ಕೊಂಡು ಇದು ಎಷ್ಟು ನಿಮಗೆ ಬಾಯಲ್ಲಿ ಭಾಳ ಗಟ್ಟಿ ಬರುತ್ತೆ ಅಂತ ಅನಿಸಿದರೆ ಸಣ್ಣದಾಗಿ ಹಾಕ್ಕೋಬೋದು, ಇಲ್ಲಾಂದರೆ ದಪ್ಪನಾಗಿ ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ ಅದು. ನೋಡಿ ಈ ಥರ ರೆಡಿಯಾಗಿದೆ. ಈ ಥರ ಪೀಸಸ್ ಎಲ್ಲ ರೆಡಿಯಾಗಿದೆ. ಇದನ್ನೇ ಬಟರ್ ಸ್ಕಾಚ್ ಅಂತ ಕರೆಯೋದು. ಇದಕ್ಕೆ ನಾವು ಬಟರ್ ಹಾಕಿದ್ದೀವಿ, ಕ್ಯಾರಮಲ್ ಇರುತ್ತೆ, ಆಮೇಲೆ ನಟ್ಸ್ ಹಾಕಿದ್ದೀವಿ, ಕ್ಯಾಶ್ಯೂ ನಟ್ಸು ಹಾಕಿ ಅದನ್ನು ಮಿಕ್ಸ್ ಮಾಡಿದ್ವಿ. ನೋಡಿ ಇದು ಆರಿಸ್ಬೇಕು ಕಂಪ್ಲೀಟಾಗಿ. ಆರಿದ ನಂತರ ಈ ಥರ ಆಗುತ್ತೆ. ಇದು ಇಷ್ಟು ಗಟ್ಟಿ ಆದರೆ ಸಾಕು. ಈಗ ಇದನ್ನು ಮಿಕ್ಸರ್ಗೆ ಹಾಕ್ಕೋಬೇಕು. ಯಾಕಂದರೆ ಎಲ್ಲನೂ ಸರಿಯಾಗಿ ಈವನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪನೇ ಮಿಕ್ಸರ್ಗೆ ಹಾಕ್ಕೋಬೇಕು. ನೋಡಿ ಜಸ್ಟ್ ಒಂದು 5 ಸೆಕೆಂಡ್ 6 ಸೆಕೆಂಡ್ ಹಾಕ್ಕೊಂಡ್ರೂ ಸಾಕು. ಭಾಳ ತನಕ ಗ್ರೈಂಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಇದನ್ನ ಹಾಕ್ಕೊಂಡು ಈ ಥರ ನಾನು ಇವಾಗ ಬಟರ್ ಸ್ಕಾಚ್ ಇದಕ್ಕೆ ಹಾಕ್ಕೊಳ್ಳಲ್ಲ. ಈಗ ನಾನು ಈ ಥರ ಕವರ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀನಿ ಅಂದರೆ ಅದರೊಳಗೆ ಐಸ್ ಕ್ರಿಸ್ಟಲ್ಸ್ ಫಾರ್ಮ್ ಆಗಿಬಿಡುತ್ತೆ. ಆಮೇಲೆ ಒಳಗಡೆ ನೀವು ತಿಂದಾಗ ಬಾಯಿಗೆ ಐಸ್ ಎಲ್ಲ ಹತ್ತುತ್ತೆ. ಕ್ರೀಮಿಯಾಗಿರಬೇಕು ಅಂತಂದರೆ ಈ ಥರ ಹಾಕಬೇಕು. ಇದು ನಾನೊಂದು 5 ಗಂಟೆ 4 ರಿಂದ 5 ಗಂಟೆ ಇಟ್ಟಿದ್ದೀನಿ. ನೋಡಿ ಇದಿನ್ನೂ ಕಂಪ್ಲೀಟಾಗಿ ಐಸ್ ಆಗಿಲ್ಲ. ನಾನು ಸುಮ್ಮನೆ 4 to 5 hours ಇಟ್ಟಿದ್ದೀನಿ. ಈಗ ನಾನು ಸೆಕೆಂಡ್ ಟೈಮ್ ಇದನ್ನು ನಾನು ಮಿಕ್ಸರ್ಗೆ ಹಾಕೋಬೇಕಾಗುತ್ತೆ. ಕ್ರೀಮಿಯಾಗಿ ಟೆಕ್ಸ್ಚರ್ ನಿಮ್ಗೆ ಬರಬೇಕು ಅಂತಂದರೆ. ನೋಡಿ ಇದು ಫಸ್ಟ್ ಟೈಮ್ ಅಷ್ಟೇ ನಾನು ಮಾಡಿರೋದು ಈ ಥರ. ಇದು ನೋಡಿ ಇದನ್ನು ತೊಗೊಂಡು ನಾನೀಗ ಮಿಕ್ಸರ್ಗೆ ಹಾಕ್ಕೋತಿದ್ದೀನಿ. ಮತ್ತೆ ಒಂದು 5 ಸೆಕೆಂಡ್ ಅಷ್ಟೇ, ನಾನೇನು ಭಾಳ ಹೊತ್ತು ಮಾಡ್ಕೊಳ್ಳಲ್ಲ.
ಈ ಥರ ಹಾಕ್ಕೋಬೇಕು. ನೋಡಿದ್ರಲ್ಲ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ನೋಡಿದ್ರಲ್ಲ, ಈ ಥರ ಕ್ರೀಮಿಯಾಗಿ ಬರುತ್ತೆ. ಇದು ಫಸ್ಟ್ ಒಂದು ಲೇಯರ್ನ ನಾನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಬೇಕಾದ್ರೆ ಬಟರ್ ಸ್ಕಾಚ್ ಹಾಕೊಳ್ಳೋಣ ಅಂತ ಇದಕ್ಕೆ. ನೀವು ನೋಡಿ, ಇದಕ್ಕೆ ನಾನು ಬಟರ್ ಸ್ಕಾಚನ್ನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ಉದುರಿಸ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ನಾನು ಮಿಕ್ಸರ್ಗೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಕೋತೀನಿ. ಎಲ್ಲ ಕಡೆನೂ ಬಟರ್ ಸ್ಕಾಚ್ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಹಾಕ್ತಾಯಿದ್ದೀನಿ. ನೀವು ಮೇಲಷ್ಟೇ ಉದುರಿಸ್ಕೋಬೋದು ಬೇಕಿದ್ರೆ. ನೋಡಿ, ಈಗ ಸೆಕೆಂಡ್ ಲೇಯರ್ ಹಾಕ್ಕೊಂಡಿದ್ದೀನಿ ಮಾಡಿಕೊಂಡು. ಈ ಥರ ನಿಮ್ಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೋಬೋದು. ಆಮೇಲೆ ಈ ಒಂದು ಸತಿ ಬಟರ್ ಸ್ಕಾಚ್ ಮಾಡಿಕೊಂಡ್ರೆ ನಾವು ಒಂದು ತಿಂಗಳಾನ್ಗಟ್ಲೆ ಇಟ್ಟರು ಕೂಡ ಅದೇನು ಕೆಡೋದಿಲ್ಲ. ಹೊರಗಡೆನೇ ಬಾಕ್ಸಲ್ಲಿ ಹಾಕ್ಬಿಟ್ಟು ಏರ್ ಕಂಟೈನರ್ ಹಾಕಿ ಇಟ್ಕೋಬೋದು. ಮತ್ತು ಅದೇ ಥರ ಕವರ್ ಮಾಡಿದ್ದೀನಿ. ಈಗ ನೋಡಿ, 8 to 10 hours ಇಡಬೇಕು. ಇಟ್ಟ ತಕ್ಷಣ ನಿಮಗೆ ಸಾಫ್ಟ್ ಬೇಕಾದರೆ ಸಾಫ್ಟಾಗಿ ತೊಗೋಬೋದು, ಸ್ವಲ್ಪ ಹಾರ್ಡಾಗಿ ಬೇಕಾದರೆ ಹಾರ್ಡಾಗಿ ತೊಗೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿದ್ರ ಎಷ್ಟು ಕ್ರೀಮಿಯಾಗಿ. ನೋಡಿದರೆ ನೀವು ರೆಸ್ಟೋರೆಂಟಲ್ಲಿ ತಿಂತೀರಲ್ಲ ಐಸ್ ಕ್ರೀಮ್ ಥರನೇ ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡಿದ್ರಲ್ಲ, ನಿಮಗೆ ಯಾವುದೇ ರೀತಿ ಕ್ರೀಮಿನ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಇಷ್ಟೊಂದು ಕ್ರೀಮಿಯಾಗಿರೋಂಥ ಜ್ಯೂಸಿಯಾಗಿರೋಂಥದ್ದು ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಈ ಥರ ಇದು ಮಾಡ್ಕೊಂಡು ನೋಡಿ. ಆಮೇಲೆ ನನಗೆ ತಿಳಿಸಿ ಹೇಳಿ, ಕಾಮೆಂಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ನೀವು ಇದನ್ನೇ ಯೂಸ್ ಮಾಡಿಬಿಟ್ಟು ಬೇರೆ ಯಾವುದು ಫ್ಲೇವರ್ ಕೂಡ ಮಾಡ್ಕೋಬೋದು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.